ಉಪಚುನಾವಣೆಯಲ್ಲಿ 2 ಸ್ಥಾನ ಖಂಡಿತವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನಾನು ಇಲ್ಲಿ ಬೈ ಎಲೆಕ್ಷನ್ಗೆ ನಾನು ಹೋಗಿರಲಿಲ್ಲ, ಬೇರೆ ಕಡೆ ಎಲೆಕ್ಷನ್ಗೆ ಹೋಗಿದ್ದೆ. ನಿನ್ನೆ ವೋಟಿಂಗ್ ಆಯಿತು. ಅದಕ್ಕೆ ಆಗಿದ ತಕ್ಷಣ ಫಸ್ಟು ಹಾಸನ ಜಿಲ್ಲೆಗೆ ನಮ್ಮ ಕರ್ತವ್ಯಕ್ಕೆ ಬಂದಿದ್ದೇವೆ. ನಾನು ಈಗ 3 ವಾರದಿಂದ ಎಲೆಕ್ಷನಲ್ಲಿದ್ದೆ. ಅದಕ್ಕೆ ಮೊದಲು 3 ವಾರ ಅಸೆಂಬ್ಲಿ ಸೆಷನ್ ಇತ್ತು. ಸೊ ಈಗ 1.5 ತಿಂಗಳಿಂದ ಇದೇ ಕೆಲಸ ಆಯಿತು. ಅದಕ್ಕೆ ಇವತ್ತು ಫಸ್ಟು ಹಾಸನ್ಗೆ ಭೇಟಿ ಇಟ್ಕೊಂಡಿದ್ದೇನೆ. ಬಟ್ ಸೊ ನನಗೆ ಉಪಚುನಾವಣೆ ಯಾರು ನಮ್ಮ ಮುಖಂಡರೆಲ್ಲ ಭಾಗವಹಿಸಿದ್ದಾರೆ ಅವರ ವರದಿ ಪ್ರಕಾರವಾಗಿ 100% 2 ಸೀಟು ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ಇನ್ನು ಉಳಿದಾಗೆ ಇವತ್ತು LPG ಸಿಲಿಂಡರ್ದು ಸಮಸ್ಯೆ ದಿನೇ ದಿನೇ ಉಲ್ಬಣ ಆಗ್ತಾ ಇದೆ. ಯುದ್ಧ ಇದೆ ನಿಜ, ಆದರೆ ಕೇಂದ್ರ ಸರ್ಕಾರದವರು ಜವಾಬ್ದಾರಿ ತಗೊಂಡು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಕ್ಷಣ ಕೊಡಬೇಕು. ಸಣ್ಣ ಪುಟ್ಟ ಈಗ ಅಂಗಡಿಗಳು ಏನೋ ಒಂದು ಕಾಫಿ ಅಂಗಡಿ, ತಿಂಡಿ ಅಂಗಡಿ ಮಾಡ್ತಾ ಇದ್ದವ್ರಿಗೆ ಇವತ್ತು ಗ್ಯಾಸು ಸಿಗದೆ ಅವರ ಜೀವನೋಪಾಯನೇ ಬಂದಾಗಿದೆ. ಲಕ್ಷಾಂತರ ಆಟೋಗಳವ್ರಿಗೂ ಕೂಡ ಗ್ಯಾಸು ಸಿಗದೆ ಅವ್ರದ್ದು ಜೀವನ ಸಂಪಾದನೆ ನಿಂತೋಗಿದೆ. ಸೊ ಈಗ ಕೇಂದ್ರ ಸರ್ಕಾರ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ಮಾಡಬೇಕು. ಯುದ್ಧ ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಸೊ ಅದರಿಂದ ಆದರೂ ಈಗ ತಕ್ಷಣ ಪರಿಹಾರ ಕ್ರಮವನ್ನು ಕೇಂದ್ರ ಸರ್ಕಾರ ಈಗಲಾದರೂ ಇದಕ್ಕೆ ಮಾಡಿಕೊಟ್ಟು, ಯಾಕಂದರೆ ತುಂಬ ಲಕ್ಷಾಂತರ ಜನ ದಿನದ ಸಂಪಾದನೆ ನಿಂತೋಗಿದೆ ಅವರಿಗೆ. ಸಣ್ಣ ಪುಟ್ಟ ಹೋಟ್ಲು ದೊಡ್ಡವ್ರಿಗೆ ಹೆಂಗೋ ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಳ್ತಾರೆ, ಅದೇನೋ 4,000 5,000 ರೂಪಾಯಿ ಕೊಟ್ಟರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ? ಲೀಗಲ್ಲಾಗಿ ಸಪ್ಲೈ ಸಿಗೋದಿಲ್ಲ, ಆದರೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೆಂಗೆ ಸಿಗ್ತಾ ಇದೆ? ಇದು ಆಡಳಿತ ವೈಫಲ್ಯ ಹೌದಾ ಅಲ್ವಾ? ಸಿಗಲಿಲ್ಲ, ಯಾರಿಗೂ ಸಿಗಲಿಲ್ಲ ಅಂದರೆ ಅದೊಂಥರ. ಬ್ಲ್ಯಾಕ್ ಮಾರ್ಕೆಟ್ಗೆ ಹೆಂಗೆ ಲೀಕ್ ಮಾಡ್ತಾ ಇದ್ದಾರೆ? ಅದು ಕಂಪ್ನಿ ಸಪ್ಲೈ ಮಾಡೋ ಕಂಪ್ನಿಗಳು 4 ಇದೆ, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಗಳು ಅವೆಲ್ಲನೂ ಕೂಡ. ಅದು ಹೇಗೆ ಯಾರನ್ನ ಯಾಮಾರಿಸಿ ಬ್ಲ್ಯಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ? ಲೀಗಲ್ಲಾಗಿ ಯಾಕೆ ಸಿಗ್ತಾ ಇಲ್ಲ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಯಾಕೆ ಸಿಗ್ತಾ ಇದೆ? ಸೊ ಇದನ್ನು ತಕ್ಷಣ ಕೇಂದ್ರ ಸರ್ಕಾರ ಪರಿಹಾರ ಮಾಡಬೇಕು.